ಮೊಳ ಮತ್ತೆ ಒಂದು ಜಿಂಕೆ ಸತ್ತೋಗ್ಬಿಡುತ್ತೆ. ಅದನ್ನ ನೋಡಿ ಎಲ್ಲ ಜಂತುಗಳು ತುಂಬಾ ಬೇಜಾರಾಗ್ತವೆ. ನೀವು ನನ್ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಮತ್ತೆ ಒಳ್ಳೆದ್ರಲ್ಲಿ ನೋಡ್ಕೊಂಡಿದ್ದೀರಾ, ಆದ್ರೆ ನನ್ನಿಂದ ನಿಮಗೇನು ಮಾಡಕ್ಕಾಗ್ತಿಲ್ವೇ? ನನಗ್ ತುಂಬಾ ಬೇಜಾರಾಗ್ತಾ ಇದೆ. ಎಲ್ಲ ಜಂತುಗಳು ಅದನ್ನ ಒಂಥರ ವಿಚಿತ್ರವಾಗಿ ನೋಡ್ತವೆ. ಮತ್ತೆ ಆನೆ ಅಂತಾನೆ, ಅರೆ ಕೊಕ್ರೆ, ನೀನು ಟೆನ್ಷನ್ ಮಾಡಬೇಡ ಕಣೋ. ಇದೆಲ್ಲ ಪ್ರಕೃತಿಯಲ್ಲಾಗ್ತಾ ಇರೋದು. ಇದರಿಂದ ನಾವೇನು ಮಾಡಕ್ಕಾಗಲ್ಲ. ನನಗೆ ಗೊತ್ತು, ಆದ್ರೂ ತುಂಬಾ ಬೇಜಾರಾಗ್ತಾ ಇದೆ. ಈ ಚಳಿಯಿಂದ ಉಳಿಯೋಕೆ ಏನಾದ್ರೂ ಪ್ಲಾನ್ ಇದ್ದೇ ಇರುತ್ತೆ. ಸಾಯಂಕಾಲ ಆಗ್ತಾ ಆಗ್ತಾ ಮತ್ತೆ ಆ ಮಂಜಿನ ಜೊತೆಗೆ ಚಳಿ ಕೂಡ ಇನ್ನೂ ಹೆಚ್ಚಾಗ್ತಾನೆ ಇರ್ತವೆ. ಜಂತುಗಳು ಮತ್ತೆ ಪಕ್ಷಿಗಳು ತುಂಬಾನೇ ಬೇಜಾರಾಗಿರುತ್ತವೆ. ಮತ್ತೆ ಜಂತುಗಳು ಸಾಯ್ಬೇಕು ಅನ್ನೋ ಚಿಂತೆ ಅವ್ರೊಳಗಡೆ. ಇನ್ನು ಎಷ್ಟು ದಿನ ಈ ಮಂಜನ್ನು ತಡ್ಕೋಬೇಕು, ಇನ್ನು ಎಷ್ಟು ದಿನ ಈ ಕಷ್ಟ ಅಂತ ಯೋಚನೆ ಮಾಡೋ ಸಮಯದಲ್ಲಿ ಅವರು ಒಂದು ದೇವತೆಯನ್ನು ನೋಡ್ತಾರೆ. ಅರೆ ಅಲ್ಲಿ ನೋಡ್ರು, ಯಾವುದೇ ದೇವತೆ ಅಂತ ಕಾಣ್ತಾಳೆ. ಏನೋ ಮಾಡೋದು? ಏನ್ ಹೇಳ್ದಿ? ದೇವತೆನಾ? ಆಕಾಶದಲ್ಲಿ ಆ ದೇವತೆ ಬರ್ತಿರೋದನ್ನ ನೋಡಿ ಕೊಕ್ಕರೆ ಕೂಡ ಸಂತೋಷದಿಂದ ಕುಡಿಯುತ್ತೆ. ಅರೇ ನೀಲಿ ದೇವತೆ, ನೀನ್ ಆರಾಮಾಗಿದ್ಯಾ? ಅರೆ ನನ್ನ ಮುದ್ದು ಕೊಕ್ಕರೆ. ಕೊಕ್ಕರೆಯನ್ನು ನೋಡಿದ ತಕ್ಷಣ ದೇವತೆ ಕೆಳಗಡೆ ಬರ್ತಾಳೆ ಮತ್ತೆ ಸಂತೋಷ ಪಡ್ತಾಳೆ. ದೇವತೆ, ನೀನ್ ಆರಾಮಾಗಿದ್ಯಾ? ನಿನ್ನನ್ನ ನೋಡಿ ತುಂಬಾ ಖುಷಿ ಆಯ್ತು ನನಗೆ.